ಪ್ಲಾಸ್ಟಿಕ್ ಬಳಕೆಯಿಂದ ಸ್ವಚ್ಛ ನಗರಿ ಪಟ್ಟಕ್ಕೇರುವಲ್ಲಿ ವಿಫಲವಾಗ್ತಿರೋ ಮೈಸೂರಿನ ವ್ಯಾಪಾರಸ್ಥರಿಂದ ನಿಷೇಧಗೊಂಡ ಪ್ಲಾಸ್ಟಿಕ್ ಬಳಕೆ, ನಗರವೆಲ್ಲ ಪ್ಲಾಸ್ಟಿಕ್ ಮಯ. ಮೈಸೂರು ಮಹಾನಗರ ಪಾಲಿಕೆ ಎಷ್ಟೇ ದಂಡ ಹಾಕಿದ್ರೂ ಬುದ್ಧಿ ಕಲಿಯದ ಲಜ್ಜೆಗೆಟ್ಟ ವರ್ತಕರು. ಪ್ಲಾಸ್ಟಿಕ್ ಬ್ಯಾಗ್ ಬಿಡಿ, ಬಟ್ಟೆ ಬ್ಯಾಗ್ ಹಿಡಿ ಎಂದು ಕರೆ ಕೊಟ್ಟ ಮಹಾನಗರ ಪಾಲಿಕೆ ಆಯುಕ್ತರು. ಮಹಾನಗರ ಪಾಲಿಕೆ ಆಯುಕ್ತರಾದ ರೆಹಮಾನ್ ಶರೀಫ್ ಕರ್ಗೆ ಕೈ ಜೋಡಿಸ್ತಾರ ಮಾರ್ವಾಡಿ ವರ್ತಕರು. ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ಪ್ರಯೋಗಿಸಿದ ದಂಡಾಸ್ತ್ರದಲ್ಲಿ ಮಾರ್ವಾಡಿ ವರ್ತಕರದ್ದೇ ಸಿಂಹಪಾಲು. ಸ್ವಚ್ಛ ನಗರಿ ಎಂಬ ಗರಿಮೆಯನ್ನು ಹೊತ್ತು ಮೆರೆಯುತ್ತಿದ್ದ ಮೈಸೂರಿನಲ್ಲಿ ದಿನೇ ದಿನೇ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿದೆ. ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ನಲ್ಲೂ ಇದು ಮೈಸೂರಿನ ಸ್ವಚ್ಛತೆಗೆ ತೊಡಕಾಗಿ ಪರಿಣಮಿಸಿದೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಮಹಾನಗರ ಪಾಲಿಕೆ ದಂಡಾಸ್ತ್ರ ಪ್ರಯೋಗಿಸುತ್ತಿದೆ. ಎಷ್ಟೇ ದಂಡ ಕಟ್ಟಿದ್ರೂ ಬುದ್ಧಿ ಕಲಿಯದ ಕೆಲವು ಲಜ್ಜೆಗೆಟ್ಟ ವರ್ತಕರು ಮೈಸೂರಿನ ಸೌಂದರ್ಯಕ್ಕೆ ಮಾರಕವಾಗಿದ್ದಾರೆ. ದೇಶದಾದ್ಯಂತ ಏಕಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬ್ಯಾನ್ ಮಾಡಿದ್ದರೂ ಅಂಗಡಿ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಂತಿಲ್ಲ. ನಗರದಲ್ಲಿ ಪ್ರತಿನಿತ್ಯ 100 ಟನ್ ಕಸ ಸಂಗ್ರಹಣೆಯಾಗುತ್ತಿದ್ದು ಅದರಲ್ಲಿ 30 ಟನ್ ಪ್ಲಾಸ್ಟಿಕ್ ತ್ಯಾಜ್ಯವೇ ಇರುತ್ತದೆ. ಹಾಗಾಗಿ ಮೈಸೂರು ಮಹಾನಗರ ಪಾಲಿಕೆ ದಂಡ ಪ್ರಯೋಗಿಸುವ ಮೂಲಕ ಇದಕ್ಕೆ ಕಡಿವಾಣ ಹಾಕಲು ಹರಸಾಹಸ ಪಡ್ತಿದೆ. ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಮಾಡುತ್ತಿರುವ ವರ್ತಕರಿಗೆ ಭಾರೀ ದಂಡದ ಬಿಸಿ ತಾಗಿಸುವುದರ ಜೊತೆಗೆ 3ಕ್ಕಿಂತ ಹೆಚ್ಚು ಬಾರಿ ದಂಡ ಹಾಕಿದ್ರೆ ಅಂತಹ ವ್ಯಾಪಾರಸ್ಥರ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಿದೆ. ಇದರ ಜೊತೆಯಲ್ಲೇ ಪ್ಲಾಸ್ಟಿಕ್ ಬ್ಯಾಗ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಬಳಸಿ ಎಂದು ಮೈಸೂರಿನ ನಾಗರಿಕರಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಆಶಾದ್ ಉರ್ ರೆಹಮಾನ್ ಶರೀಫ್ ರವರು ಮನವಿ ಮಾಡುತ್ತಿದ್ದಾರೆ. ನಗರದ ವಾರ್ಡ್ಗಳಿಗೆ ಭೇಟಿ ನೀಡಿ ಮನೆ ಮನೆಗೆ ತೆರಳಿ ಪ್ಲಾಸ್ಟಿಕ್ ಬ್ಯಾಗ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಬಳಸಿ ಎಂಬ ಘೋಷವಾಕ್ಯದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದಿಲ್ಲೊಂದು ಕಾರ್ಯಕ್ರಮಗಳನ್ನು ಆಯುಕ್ತರು ಆಯೋಜಿಸುತ್ತಿದ್ದಾರೆ. ಆದರೆ ಇವರ ಶ್ರಮವನ್ನು ವ್ಯರ್ಥ ಮಾಡಲೆಂದೇ ಕೆಲ ಅನಾಲಾಯಕ್ ವ್ಯಕ್ತಿಗಳಿದ್ದು ಅಧಿಕ ಲಾಭದಾಸೆಗೆ ಕದ್ದು ಮುಚ್ಚಿ ನಿಷೇಧಗೊಂಡ ಪ್ಲಾಸ್ಟಿಕ್ಗಳನ್ನು ರಾತ್ರೋರಾತ್ರಿ ನಗರಕ್ಕೆ ಸರಬರಾಜು ಮಾಡುತ್ತಿದ್ದಾರೆ. ಇಂತಹ ಪರಿಸರ ದ್ರೋಹಿಗಳನ್ನು ಹಿಡಿದು ಮೈಸೂರಿನಿಂದ ಗಡೀಪಾರು ಮಾಡುವ ಕೆಲಸವನ್ನು ಆಯುಕ್ತರು ಮಾಡಬೇಕಿದೆ. ಆಗ ಮಾತ್ರ ಪಾಲಿಕೆಯ ಶ್ರಮಕ್ಕೆ ಫಲ ಸಿಗುತ್ತದೆ. ಮೈಸೂರು ಮಹಾನಗರ ಪಾಲಿಕೆ ಪ್ರಯೋಗಿಸಿದ ದಂಡಾಸ್ತ್ರದಲ್ಲಿ ಮಾರ್ವಾಡಿ ವರ್ತಕರದ್ದೇ ಸಿಂಹಪಾಲು ಎಂಬ ಅಂಶ ದಾಖಲೆಗಳ ಮೂಲಕ ಬಯಲಾಗಿದ್ದು ಇವರ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿ ನಗರದಿಂದ ಗಡೀಪಾರು ಮಾಡಿದ್ರೆ ಮಾತ್ರ ಬುದ್ಧಿ ಕಲಿಯುತ್ತಾರೆ, ಇಲ್ಲದಿದ್ರೆ ಇವರ ಪ್ಲಾಸ್ಟಿಕ್ ಮಾರಾಟ ನಿಲ್ಲೋದಿಲ್ಲ ಎನ್ನುತ್ತಾರೆ ಕೆಲ ಸಾರ್ವಜನಿಕರು. ಪಾಲಿಕೆ ಆಯುಕ್ತರು ಪ್ರತಿನಿತ್ಯ ಪ್ಲಾಸ್ಟಿಕ್ ವಿರುದ್ಧ ಹೋರಾಟ ನಡೆಸುತ್ತಿರುವುದು ತಪ್ಪಬೇಕಂದ್ರೆ ಸಂತೆಪೇಟೆ, ಶಿವರಾಂಪೇಟೆ, ಬಂಡಿಪಾಳ್ಯದಲ್ಲಿರುವ ವರ್ತಕರು ಬದಲಾದ್ರೆ ಮಾತ್ರ ಸಾಧ್ಯ. ಇಲ್ಲದಿದ್ರೆ ಇನ್ನೂ 10 ಆಯುಕ್ತರು ಬಂದರೂ ಸ್ವಚ್ಛ ನಗರಿ ಕನಸು ನನಸಾಗದೆ ಉಳಿದು ಹೋಗುತ್ತದೆ. ರೆಹಮಾನ್ ಶರೀಫ್ ರವರ ಮನವಿ ಕೇಳಿ ಬದಲಾಗ್ತಾರಾ ಕೆಲ ಮಾರ್ಪಾಡಿ ವರ್ತಕರು ಎಂಬುದನ್ನ ಕಾದು ನೋಡಬೇಕಿದೆ.